ನಮಸ್ಕಾರ. ಮುಖ್ಯಾಂಶಗಳು. ಇವೆಲ್ಲ ಊಟ ಎಲ್ಲ ಬೇಡ, ನಮಗೆ ನೇರ ವೇತನ ಬಂದರೆ ನಮ್ಗೆ ಊಟನೂ ಸಿಗುತ್ತೆ. ನಾವು ಬಿರಿಯಾನಿ ತಿಂತೀವೋ, ಚಿತ್ರಾನ್ನ ತಿಂತೀವೋ, ನಮ್ಮ ಹೆಂಡ್ರ ಮಕ್ಳ ಜೊತೆಗೆ ಏನು ಬೇಕಾದ್ರೂ ತಿನ್ಬೋದು. ಇದೇ ಚೇರ್ಮನ್ನು ಆರ್ಡ್ರ್ ಮಾಡಿದ್ರೆ 5,000 ಕೊಡ್ತೀನಿ ಅಂತ ಯುಗಾದಿ ಹಬ್ಬಕ್ಕೆ. ಇವಾಗೂ ಅನ್ಯಾಯ ಮಾಡೋ ಕೊಟ್ಟಿರೋದು ನೀವೇ. ನವೋದಯ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಡ ಅಂತ ಅಡ್ಡಾಡ್ತಾ ಇರೋದು ನೀವೇ. ಈ ಬಾಂಡ್ಲಿಗೆ ತೆಗೆದು ಆ ಬಾಂಡ್ಲಿಗೆ ಮಾಡ್ದಂಗೆ ಆ 2018ರಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ ಅವರೇ ಇದ್ದರು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಮಚಂದ್ರ ಅಂತ, BWSSB ವರ್ಗುತ್ಕೆ ನೌಕರ ಸಂಘದಿಂದ. ನಾನು ಹೇಳೋ ಉದ್ದೇಶ ಏನು ಅಂತಂದರೆ, ಇಷ್ಟು ದಿನ ನಾವು 2018ರಲ್ಲಿ ಒಂದು ಸ್ಟ್ರೈಕ್ ನಡೀತು ಡೈರಿ ಸರ್ಕಲ್ ಹತ್ರ. ಅವಾಗ ಎಲ್ಲರಿಗೂ ಗೊತ್ತಿರೋದು ಸ್ನೇಹಿತರೆ, ಅಲ್ಲಿ ಏನಾಯಿತು. ಇನ್ನೊಂದು 3 ಅವರ್ ಇದ್ದರೆ ನಮ್ಮ ಕುಮಾರಸ್ವಾಮಿ CM ಆಗಿದ್ರು. ಅವಾಗ ಬೇರೆ ಘಟನೆ ನಡೆಯೋದು, ಏನೋ ಒಂದು ಸಿಸಿ ಸುದ್ದಿ ಬರೋದು. ಅದಕ್ಕನ್ನು ಕೆಲವರು ಬೇರೆ ಆಕಾಂಕ್ಷಕ್ಕೋಸ್ಕರ ನಮ್ಮ ಗುತ್ತಿಗೆ ಕಾರ್ಮಿಕರನ್ನ ದಿಕ್ಕು ತರಿಸಿದ್ದು ನಿಮ್ಮ ಜೊತೆಲಿರೋರೆ. ಅವ್ರು ಇವಾಗೂ ನಿಮ್ಮ ಜೊತೆಗಿದ್ದಾರೆ. ಅದಕ್ಕೆ ನಮಗೆ ಬೇಡ ಅಂತ 2018ಇಂದ ಬಿಟ್ಬಿಟ್ಟಿದ್ವಿ. ಮೊನ್ನೆ 24ನೇ ತಾರೀಕು ಒಂದು ಮೀಟಿಂಗ್ ಕರೀತಾರೆ ನಮ್ಮ ಕಾರ್ಮಿಕ ಸಚಿವರು. ನಮ್ಮ ಸೊಸೈಟಿ ಬಗ್ಗೆ ಮಾತಾಡಿದ್ರು. ಇವಾಗ ನಾವು ನವೋದಯ ಏಜೆನ್ಸಿಯಲ್ಲಿದ್ದೀವಿ. ಸೊಸೈಟಿಗೆ ಮಾಡಿದ್ರೆ ವ್ಯತ್ಯಾಸ ಇಲ್ಲ. ಈ ಬಾಂಡ್ಲಿಗೆ ತೆಗೆದು ಆ ಬಾಂಡ್ಲಿಗೆ ಮಾಡ್ದಂಗೆ ಆ ಸಭೆಯಲ್ಲಿ ಸೊಸೈಟಿ ಮಾಡ್ತೀನಿ ಅನ್ನೋವಾಗ ಯಾರೂ ಮಾತೇ ಆಡಲಿಲ್ಲ. ನಮ್ಮ ಹಿರಿಯ ನಾಯಕರಿದ್ದರು. ಆ 2018ರಲ್ಲಿ ಸ್ಟ್ರೈಕ್ ಮಾಡಿದ್ರಲ್ಲ ಅವರೇ ಇದ್ದರು. ಅವಾಗ ಯಾರೂ ಕೇಳಲೇ ಇಲ್ಲ. ಸೊಸೈಟಿ ಬೇಡ ಅಂತ ಯಾರಿಗೂ ಅದ್ರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ. ಅದು ಗಮನಕ್ಕೆ ಬಂದು ನಾವು ಮೈಸೂರು ನಾರಾಯಣ ಸ್ವಾಮಿಯವ್ರನ್ನ ಹಿಡ್ಕೊಂಡು ನಮ್ಮಲ್ಲಿ ಏನೋ ತಪ್ಪಾಗ್ತಾಯಿದೆ, ಮೊದಲೇ ಆಗಿದೆ, ಇನ್ಮೇಲಾದರೂ ಸರಿಪಡಿಸ್ಬೇಕು ಅಂತಂದ್ಬಿಟ್ಟು ಗುರುವಾರ 30ನೇ ತಾರೀಕು ಕಾರ್ಮಿಕ ಸಚಿವರು, ನಮ್ಮ BWSSB ಚೇರ್ಮನ್ರು ಸಂತೋಷ್ ಲಾಡು ಅವರೆಲ್ಲ ಇದ್ದರು. ಆ ಸಭೆಯಲ್ಲಿ ನಮ್ಮ ನಾರಾಯಣ ಸ್ವಾಮಿಯವ್ರು ಬಂದು ಇದೇ ಬಗ್ಗೆ ಮಾತಾಡ್ತಾಯಿದ್ರು. ನಮ್ಮ ಪೌರ ಕಾರ್ಮಿಕರಿಗೆ ಊಟ ಕೊಡ್ತಾಯಿದ್ರು. ಸ್ನೇಹಿತರೆ, ನೀವೆಲ್ಲರೂ ಇದ್ದೀರಾ, ನೀವೆಲ್ಲ ಫೀಲ್ಡ್ ವರ್ಕ್ ಮಾಡೋರು. ಯಾರು ಹೋಗಿ ಊಟ ಕೊಟ್ಟರೆ, ಪುಳಿಯೋಗರೆ ಕೊಟ್ಬಿಟ್ರೆ ಆಫೀಸ್ ಹತ್ರ ಹೋಗಿ ತಿನ್ನೋಕ್ಕೆ ಯಾರೂ ಆಗೋಲ್ಲ. ನಮ್ಮ ಇರೋ ಜಾಗಕ್ಕೂ ಯಾರೂ ಬಂದು ಕೊಡೋಕ್ಕಾಗಲ್ಲ. ಸ್ಯಾನಿಟ್ರಿ ವರ್ಕರ್ಸ್ ಆಗಿರ್ಬೋದು, ವಾಲ್ಮೆನ್ಸ್ ಆಗಿರ್ಬೋದು, ಆಫೀಸಲ್ಲಿ ಡಾಟಾ ಎಂಟ್ರರ್ಸು ಅವ್ರು ಇರ್ತಾರೆ, ಡ್ರೈವರ್ಸು ಇರಲ್ಲ. ಈ ಪುಳಿಯೋಗರೆ ಚಿತ್ರಾನ್ನದ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟರು ಊಟ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ಅಂದ್ಬಿಟ್ಟು, ಎಷ್ಟು ಜನ ಊಟ ಮಾಡ್ತಾಯಿದ್ರು ಅಂತ ನೀವೆಲ್ಲರೂ ತಿಳ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಅಣ್ಣ ತಮ್ಮದವರು, ನಮ್ಮ ಅಕ್ಕಂದರು ಇದ್ದಾರೆ ಪೌರ ಕಾರ್ಮಿಕರು, ಅವ್ರನ್ನ ಕೇಳಿ ಊಟದ ಬಗ್ಗೆ ಹೇಳ್ತಾರೆ. ಇವೆಲ್ಲ ಊಟ ಎಲ್ಲ ಬೇಡ, ನಮಗೆ ನೇರ ವೇತನ ಬಂದರೆ ನಮ್ಗೆ ಊಟನೂ ಸಿಗುತ್ತೆ. ನಾವು ಬಿರಿಯಾನಿ ತಿಂತೀವೋ, ಚಿತ್ರಾನ್ನ ತಿಂತೀವೋ, ನಮ್ಮ ಹೆಂಡ್ರ ಮಕ್ಳ ಜೊತೆಗೆ ಏನು ಬೇಕಾದ್ರೂ ತಿನ್ಬೋದು. ಇವ್ರು ಮಾತು ಎತ್ತಾರೆ ಬರೀ PF ESI ಬರೀ ಬೋನಸ್ಸು ಅಂತಾರೆ. ಬೋನಸ್ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿ. ಇದೇ ಚೇರ್ಮನ್ನು ಆರ್ಡ್ರ್ ಮಾಡಿದ್ರು 5,000 ಕೊಡ್ತೀನಿ ಅಂತ ಯುಗಾದಿ ಹಬ್ಬಕ್ಕೆ. ನಿಮ್ಮ ನಾಯಕರು ಇದ್ದಾರಲ್ಲ ದೊಡ್ಡವರು, ಅವ್ರು ಹೋಗಿ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದು ತೆಗೆದು ನೋಡಿ ಹಿಸ್ಟ್ರಿ. ಸುಮ್ಮನೆ ಮಾತಾಡೋದಲ್ಲ. 3,500 ರೂಪಾಯಿ ಬರೋಂಗೆ ಮಾಡಿದವರು ನೀವು ನಾಯಕರು ಅಡ್ಡಾಡ್ತಾ ಇದ್ದೀರಲ್ಲ, ನೀವೇ ಮಾಡಿದವರು. 5,000 ಬರೋತ್ತಕ್ಕೆ 3,500 ಬಂದು ನಮ್ಮ ಗುತ್ತಿಗೆ ಕಾರ್ಮಿಕರನ್ನ ಅನ್ಯಾಯ ಮಾಡಿದವರು ನೀವೇ. ಇವಾಗೂ ಅನ್ಯಾಯ ಮಾಡಿಕೊಟ್ಟಿರೋದು ನೀವೇ. ನವೋದಯ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಡ ಅಂತ ಅಡ್ಡಾಡ್ತಾ ಇರೋದು ನೀವೇ. ಇಲ್ಲಿ ಹುಡುಗರಿಗೆ ತಿಪ್ಪೆ ಸಾರಿಸ್ಕೊಂಡು ನಿಮ್ಮ ಜೀವನಕ್ಕೋಸ್ಕರ ನಮ್ಮನ್ನು ಹಾಳು ಮಾಡ್ತಾಯಿದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ನೇಹಿತರು, ಇನ್ಮೇಲಿಂದ ಒಗ್ಗಟ್ಟಾಗಿ. ನಮಗೆ ಸ್ಯಾನಿಟ್ರಿ ಯೂನಿಯನ್ನು ಪ್ರೆಸಿಡೆಂಟ್ ಸಿಕ್ಕಿರೋದು ಭಾರಿ ಪುಣ್ಯ ಆಗಿರ್ಬೇಕು. ಯಾಕಂದರೆ ಎಲ್ಲರಿಗೂ ಬರೋಲ್ಲ. ಯಾರು ನಮ್ಮ ವರ್ಗುತ್ಗೆವ್ರಿಗೆ ಅಂದರೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಆದರೆ ನಮ್ಮ ಸಿದ್ದಪ್ಪಣ್ಣವರು ನಮ್ಮ ಬೆನ್ನೆಲುವಾಗಿ ನಿಂತಿದ್ದಾರೆ, ನಮಗೆಲ್ಲದಕ್ಕೂ ಸಾಥ್ ಕೊಡ್ತಾಯಿದ್ದಾರೆ, ಸಪೋರ್ಟಾಗಿ ನಿಂತಿದ್ದಾರೆ. ಮೊನ್ನೆ ಬರುವಾಗ ಒಂದು ಘಟನೆ ಆಯ್ತಂತೆ. ನಮ್ಮ ಸ್ಯಾನಿಟ್ರಿ ವರ್ಕರ್ ಏನೋ ಕೆಲಸ ಮಾಡ್ತಾಯಿದ್ರಂತೆ, ಬ್ಲ್ಯಾಕ್ ಆಗಿತ್ತು. ಅಲ್ಲದೇ ವಾಲ್ಮೇನು ಅಲ್ಲಿ ವಾಲ್ ತಿರ್ಸ್ತಾಯಿದ್ರಂತೆ. ಆ ಸ್ಯಾನಿಟ್ರಿ ನೀರು ಅವ್ರ ಕಾರ್ ಪಾಸ್ ಆದಾಗ ಸ್ಯಾನಿಟ್ರಿ ನೀರು ಆಗಿರುತ್ತಂತೆ. ಇವರು ಈ ಥರ ಕಷ್ಟಪಡ್ತಾರಲ್ಲ, ಇವ್ರಿಗೂ ಯಾಕೆ ನ್ಯಾಯ ಕೊಡಿಸ್ಬಾರ್ದು ಅಂತಂದ್ಬಿಟ್ಟು ನಮ್ಮ ಸಿದ್ದಪ್ಪಣ್ಣವ್ರು ನೋಡಿ ನಮ್ಮನ್ನು ಕರೆದು, ಬೋರ್ಡ್ ಇದ್ದ ನೇರ ವೇತನ ಆದರೆ ನಿಮಗೂ ಒಳ್ಳೇದಾಗುತ್ತೆ ಅಣ್ಣ, ಏನಾದರೂ ಮಾಡಿ ಅಂದಾಗ ಅವ್ರು ಕೈ ಜೋಡಿಸ್ತೀನಿ ಬನ್ನಿ ಅಂತಂದಿದ್ದಾರೆ. ನಮಗೆ ಮೈಸೂರು ನಾರಾಯಣ ಸ್ವಾಮಿಯವ್ರು ಬಂದಿದ್ದಾರೆ. ಇಷ್ಟು ದಿನ ಹೆಂಗಿತ್ತೋ ಗೊತ್ತಿಲ್ಲ. ಇನ್ಮೇಲಾದರೂ ನಮ್ಮ ಹುಡುಗರಿಗೆ ಅನ್ಯಾಯ ಆಗ್ತಾಯಿದೆ, ನಮಗೂ ಅದರಲ್ಲಿ ನ್ಯಾಯ ಸಿಗುತ್ತೆ, ಅದ್ರಾಗ ನಂದು ಸ್ವಾರ್ಥ ಇದೆ, ನನಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಅವ್ರ ಯೂನಿಯನ್ ತಂಡದಿದ್ದ ನಮ್ಗೆ ಒಳ್ಳೇದಾಗುತ್ತೆ. ಮುಂದಿನ ದಿನದಲ್ಲಿ ನಾವು ಹೋರಾಟ ಇದ್ದರೆ ಎಲ್ಲರನ್ನೂ ಬಿಡಿ. ನವೋದಯ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಸೋಕ್ಕೆ ಬಿಡ್ದಿದ್ದು ಅಂಥವ್ರ ಜೊತೆ ಫಸ್ಟ್ ಬಿಟ್ಬಿಟ್ರೆ ನಮ್ಮ ಜೀವನ ಸೆಟ್ಲಾಗುತ್ತೆ. ನಿಮ್ಮ ಸ್ನೇಹಿತರೇ ಬಿಡ್ತಾಯಿಲ್ಲ, ಅದಕ್ಕೆ ದಾಖಲಾತಿ ಬೇಕಾದ್ರೆ ಕೊಡ್ತೀವಿ. ನೀವು ಯಾರಾದರೂ ಕೇಳಿದ್ರೆ ದಾಖಲಾತಿ ಸಮೇತ ನವೋದಯ ಕ್ಯಾನ್ಸಲ್ ಮಾಡಬೇಡಿ ಅಂತ ನಿಮ್ಮದ್ರಲ್ಲಿ ಇದ್ದಾರಲ್ಲ ದೊಡ್ಡ ನಾಯಕರು, ಅವ್ರು ಕ್ಯಾನ್ಸಲ್ ಮಾಡಬೇಡಿ ಅಂತ ಅಡ್ಡಾಡ್ತಾ ಇರೋದು ಅವರೇ. ಅವ್ರ ಜೊತೆಗೆ ಇದ್ಕೊಂಡು ಚಿತ್ರಾನ್ನ ಪುಳಿಯೋಗರೆಗೆ ಅಡ್ಡಾಡ್ತಾ ಇದ್ರಲ್ಲ, ನೀವು 30 ಜನ ಚಿತ್ರಾನ್ನ ಪುಳಿಯೋಗರೆ ನವೋದಯ ಏಜೆನ್ಸಿ ತಗೊಂತಿರೋ ಇಲ್ಲ ಸೊಸೈಟಿ ತಗೊಂತಿರೋ, ನೀವು 30 ಜನ ತಗೊಬಿಡಿ. ಇನ್ನು ಮಿಕ್ಕದವ್ರ ಜನಕ್ಕೆ ನೇರ ವೇತನ ಮಾಡಿಸ್ಕೊಂತೀವಿ, ಅದಕ್ಕೆ ನೀವು ಸಪೋರ್ಟ್ ಕೊಡಿ. ನಮಗೆ ನೇರ ವೇತನ ಬೇಕು. ಡ್ರೈವರ್ಸ್ಗೂ, ಡಾಟಾ ಎಂಟ್ರರ್ಸ್ಗೂ, ವಾಲ್ಮೆನ್ಸ್ಗೂ, ಸ್ಯಾನಿಟ್ರಿ ವರ್ಕರ್ಸ್ಗೂ ಎಲ್ಲರಿಗೂ ನೇರ ವೇತನ ಬೇಕು. ದಯವಿಟ್ಟು ಎಲ್ಲ ಸ್ನೇಹಿತರು ಯಾರ ಮಾತು ಕೇಳೋಕೆ ಹೋಗ್ಬೇಡಿ, ಯಾರಿಗೂ 1 ರೂಪಾಯಿ ಕಾಸು ಕೊಡಬೇಡಿ.
ನೀವೇನೇ ಇದ್ರು ನೇರ ವೇತನ ಪೇಮೆಂಟ್ಗೋಸ್ಕರ ಅಡ್ಡಾಡೋಣ. ನಮ್ಮ ಪೌರ ಕಾರ್ಮಿಕರಿಗೆ 3,000 ಜನಕ್ಕೆ ನೇರ ವೇತನ ಮಾಡಿಸಿರೋರು ನಮ್ಮ ನಾರಾಯಣ ಸ್ವಾಮಿಯಣ್ಣವರೇ. CMCಯಲ್ಲಿ ವಾಲ್ಮೆನ್ಸ್ ಇದ್ರು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ. ಆ CMCಯಲ್ಲಿ BPMPಗೆ ನೇರ ವೇತನ ಮಾಡಿ ಅವ್ರಿಗೂ ಪರ್ಮಿಟ್ ಮಾಡಿರೋದು ಒಂದು ದಾಖಲೆ ಇದೆ. ನಾರಾಯಣ ಸ್ವಾಮಿಯಣ್ಣವ್ರದ್ದೇ ಒಂದು ದಾಖಲೆ ಇದೆ. ಮೈಸೂರಿನ ಮಾಜಿ ಮೇಯರ್ ಆದಂಥ ನಾರಾಯಣ ಸ್ವಾಮಿಯಣ್ಣವರು, BWSSP ನಮ್ಮ ಪ್ರೆಸಿಡೆಂಟ್ ಆದ ಸಿದ್ದಪ್ಪಣ್ಣವರು, ಅವರ ತಂಡದವರು ನಮಗೆಲ್ಲರೂ ಸಾಥ್ ಕೊಡ್ತಿದ್ದಾರೆ. ಅವರ ಜೊತೆ ಸೇರಿ ನಮ್ಮ ನೇರ ವೇತನಕ್ಕೆ ಈ ಹೋರಾಟಕ್ಕೆ ಎಲ್ಲರ ಬೆಂಬಲ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.